ಕರ್ನಾಟಕದ ಎಲ್ಲ ಜನತೆ, ಎಲ್ಲ ರೈತರಿಗೂ ನನ್ನ ಹ್ಯಾಂಡ್ಸ್ ಆಫ್. ಒಂದು ಮಾತ್ರ ಸತ್ಯ, 1.5 ಲಕ್ಷ ಕೊಟ್ಟು ಬಾಹುಬಲಿ ಸಿನಿಮಾ ನೋಡಿದ್ದಾರೆ, ಬೇಜಾರಿಲ್ಲ. ಇನ್ನೂ ಎಷ್ಟೆಷ್ಟಕ್ಕೂ ವಾಚ್ ತೊಗೊಂಡೆ, ಅದು ತೊಗೊಂಡೆ, ಇದು ತೊಗೊಂಡೆ ಅಂತ ದುಡ್ಡು ಸಾವಿರ ಖರ್ಚು ಮಾಡಿದ್ದಾರೆ, ಬೇಜಾರಿಲ್ಲ. ಒಂದು ಮಾತ್ರ ಸತ್ಯ, ನಮ್ಮ ರಾಜಕೀಯ ವ್ಯಕ್ತಿಗಳಿಗೆ ಸಿನಿಮಾ ಎಷ್ಟು ಮನೋರಂಜನೆನೋ ಅದರಲ್ಲಿ ಬರೋ ಅಂಶಗಳು ಅಷ್ಟೇ ನಮ್ಮ ನಿಜ ಜೀವನದಲ್ಲಿ ಅಳವಡಿಸ್ಕೊಳ್ಳೋವಂಥ ವಿಷಯಗಳು ತುಂಬ ಇರುತ್ತೆ. ಅದನ್ನು ನಾನು ಮನದಟ್ಟು ಮಾಡ್ಕೊಂಡಿದ್ದೀನಿ. ಬಂಗಾರದ ಮನುಷ್ಯ ಸಿನಿಮಾ ನೋಡಿದ ಮೇಲೆ ರಾಜಕೀಯ ಅನ್ನೋದನ್ನು ಹೇಗೆ ಮಾಡಬೇಕು ಅಂತ. ಆದರೆ ಒಂದು ಮಾತ್ರ ಸತ್ಯ, ನನಗೆ ಆ ಸಿನಿಮಾ ನೋಡಿದಾಗಿಂದ ಸುಮ್ಮನೆ ಕೂಡೋಕ್ಕಾಗಲಿಲ್ಲ. ಒಬ್ಬ ರಾಜ್ಯದ ಸಾಮಾನ್ಯ ಪ್ರಜೆಯಾಗಿ ನಮ್ಮ ಪ್ರತಿ ಜಿಲ್ಲೆಯ ತಾಲೂಕಿನ MLA MP ಗಳಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಅಪ್ಪ, ಏನಂದರೆ ಎಲ್ಲರೂ ಪ್ರತಿಯೊಬ್ಬರು ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಆಮೇಲೆ ರಾಜಕೀಯ ಮಾಡೋದನ್ನು ಕಲ್ತ್ಕೊಳ್ಳಿ. ಎಲೆಕ್ಷನ್ ಬಂತು, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅಂತ ಹೇಳ್ಬಿಟ್ಟು ರೋಡ್ ಸರಿ ಮಾಡಿಸ್ದೆ, ಚರಂಡಿ ಸರಿ ಮಾಡಿಸ್ದೆ ಅಂತ ಓಡಾಡೋಕ್ಕೆ ಹೋಗಬೇಡಿ. ಅದರಿಂದ ನೀವೇ ತಪ್ಪುಗಾರಾಗ್ತೀರ. ಕೆಟ್ಟತನಕ್ಕೆ ಒಂಥರ ಏನೋ ಅಂತಾರಲ್ಲ, ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡಿದ್ರು ಅನ್ನೋ ಥರ ಆ ಥರ ಆಗುತ್ತೆ. ದಯವಿಟ್ಟು ಇಷ್ಟ ಹೇಳ್ತೀನಿ, ನಮ್ಮ ಪ್ರತಿ ಜಿಲ್ಲೆಯಲ್ಲೂ ತುಂಬ ಯುವಕರು ನಿರುದ್ಯೋಗಿಗಳಿದ್ದಾರೆ. ದಯವಿಟ್ಟು ಪ್ರತಿಯೊಬ್ಬರು ಇದನ್ನು ಅರ್ಥ ಮಾಡಿಕೊಂಡು MLA MP ಹಿಡಿದು ಮುಖ್ಯಮಂತ್ರಿಯವ್ರಿಗೂ ಆ ಸಿನಿಮಾ ನೋಡಿಬಿಟ್ಟು ನಮ್ಮ ಕರ್ನಾಟಕದಲ್ಲಿರೋ ರೈತರನ್ನ ಯಾವ ರೀತಿ ರಿಚ್ಚಾಗಿ ಮಾಡ್ಬೋದು, ಸಾಲ ಬೇರೆ ಡಿಸ್ಟಿಕ್ಕು, ಬೇರೆ ತಾಲೂಕುಗಳನ್ನು ಸಾಲ ಮುಕ್ತರನ್ನು ಮಾಡಿ ರೈತರ ಸಾವನ್ನು ನಿಲ್ಲಿಸಿ, ಇಷ್ಟೇ ನಾನು ಕೇಳ್ಕೊಳ್ಳೋದು. ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಯಾವುದ್ಯಾವುದೋ ಪಿಕ್ಚರ್ಗೆ ದುಡ್ಡು ಸುರಿದು ಸಾವಿರ ರೂಪಾಯಿ ಪಿಕ್ಚರ್ಗೆ ಬ್ಲ್ಯಾಕ್ ಟಿಕೆಟ್ ತೊಗೊಂಡು ಪಿಕ್ಚರ್ ನೋಡೋಕ್ಕಿಂತ ಫಸ್ಟು ಬಂಗಾರದ ಮನುಷ್ಯ ಸಿನಿಮಾ ನೋಡಿ. ನಮಸ್ಕಾರ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತಾಯಿದ್ದೀನಿ. ನಾನು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಹೇಳ್ತಾಯಿದ್ದೀನಿ. ಇದನ್ನು ವಿಡಿಯೋ ನೋಡಿದ್ಮೇಲೆ ಇದು ನನ್ನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇನು ಬೇಕಾಗಿಲ್ಲ. ಹೋಗ್ತೀನಿ, ಸಿನಿಮಾ ನೋಡಿ ಸಾಕು.